ಶಿರಾ ತಾಲೂಕಿನ ಐತಿಹಾಸಿಕ ದ್ವಾರಾಳು ಶ್ರೀ ಯರಗುಂಟೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಹಾಗೂ ಅಗ್ನಿಗೊಂಡ ಮಹೋತ್ಸವವು ಶ್ರೀ ವಿಶ್ವನಾಥ್ ಗುರೂಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸಾವಿರಾರು ಭಕ್ತರ ಸಮಕ್ಷಮದಲ್ಲಿ ಅದ್ದೂರಿಯಾಗಿ ಜರುಗಿತು. ಶಾಸಕ ಟಿಬಿ ಜಯಚಂದ್ರ ಮಾತನಾಡಿ, ಶಿವರಾತ್ರಿಗೆ ಶ್ರದ್ಧಾ ಭಕ್ತಿಯಿಂದ ಜಾಗರಣೆ ಮುಖೇನ ಆಚರಿಸುವುದು ನಮ್ಮ ಸಂಪ್ರದಾಯ. ಎಲ್ಲರೂ ದೇವರಿಗೆ ಭಕ್ತಿಯಿಂದ ಪೂಜಿಸಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಗೌಡ, ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ, ಜೆಡಿಎಸ್ ಮುಖಂಡರಾದ ಆರ್ ಉಗ್ರೇಶ್, ದೀಪ್ತಿ ಮೆಡಿಕಲ್ ಮಂಜುನಾಥ್, ಕಾಂಗ್ರೆಸ್ ಮುಖಂಡರು ಹಾಗೂ ಕುಂಚಿಟಿಗರ ಸಂಘದ ನಿರ್ದೇಶಕರಾದ ಡಿಆರ್ ಪ್ರದೀಪ್, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಸಾವಿತ್ರಮ್ಮ ಬಾಲಕೃಷ್ಣಪ್ಪ, ಪದ್ಮನಾಭ, ರಮೇಶ್ ಎಂ, ಸುರೇಶ್, ಯೋಗೇಶ್, ಅರ್ಚಕರಾದ ರುದ್ರಣ್ಣಸ್ವಾಮಿ, ನರಸಿಂಹಮೂರ್ತಿ, ದ್ವಾರಾಳು ಗ್ರಾಮಸ್ಥರು ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದ್ರು. ವರದಿ ತಿಪ್ಪೇಶ್, ತಾವರೆಕೆರೆ. ಎಲ್ಲರೂ ಕೂಡ ಮಹಾಶಿವರಾತ್ರಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಜಾಗರಣೆ ಮುಖೇನ ಆಚರಿಸುವಂಥದ್ದು ಸಂಪ್ರದಾಯ ಮತ್ತು ಸಂಸ್ಕೃತಿ. ಈ ಬಾರಿ ನಾನು ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಹೆಚ್ಚು ಕಡಿಮೆ ಅದು ಎಷ್ಟು ದೇವಸ್ಥಾನಗಳಿಗೆ ಹೋದ್ನೋ ಗೊತ್ತಿಲ್ಲ. ಎಲ್ಲ ದೇವಸ್ಥಾನದಲ್ಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧೆಯಿಂದ ಜನ ದೇವರ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಭಾಳ ಸಂತೋಷ ಆಗಿದೆ. ಬಹುಶಃ ನಾವು ಈ ಸಂದರ್ಭದಲ್ಲಿ ಶಿವನ ಪ್ರಾರ್ಥನೆ ಮಾಡೋಣ. ಎಲ್ಲೋ ಒಂದು ಕಡೆಗೆ ಶ್ರದ್ಧೆ ಭಕ್ತಿಯ ಜೊತೆಗೆ ಯಾವತ್ತೂ ಕೂಡ ಸಮೃದ್ಧಿಯನ್ನು ಕಾಣುವಂಥ ರೀತಿಯಲ್ಲಿ ಪರಮಾತ್ಮ ನಮಗೆ ಮಳೆ ಬೆಳೆಯನ್ನು ದಯಪಾಲಿಸಲಿ ಅಂತೇಳಿ ಪ್ರಾರ್ಥನೆ ಮಾಡೋದು. ಭಾರತದ ಒಂದು ಹಬ್ಬ ಹರಿದಿನಗಳಲ್ಲಿ ಒಂದು ಪವಿತ್ರವಾದಂತಹ ಮಹಾಪರ್ವ ಮಹಾಶಿವರಾತ್ರಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ದೇಶದಾದ್ಯಂತ ಈ ಒಂದು ಸಂಭ್ರಮಾಚರಣೆಯಲ್ಲಿ ದೈವ ಭಕ್ತಿಯೊಡನೆ ಭಾವನೆಯೊಂದಿಗೆ ಎಲ್ಲರೂ ಕೂಡ ಸೇರಿ ಒಂದು ಪೂಜೆಯನ್ನು ಸಲ್ಲಿಸತಕ್ಕಂಥ ಪರಮಾತ್ಮನಿಗೆ ಮೊರೆ ಹೋಗ್ತಕ್ಕಂಥ ಒಂದು ಪವಿತ್ರವಾದಂಥ ದಿನ. ಪ್ರತಿ ವರ್ಷದಂತೆ ದ್ವಾರಾಳಲ್ಲಿ ಪರಮಶಿವನ ಸನ್ನಿಧಿಯಲ್ಲಿ ಎಲ್ಲ ಸದ್ಭಕ್ತರು ಸೇರಿ ಇವತ್ತು ಅತ್ಯಂತ ದೈವ ಭಕ್ತಿಯಿಂದ ಈ ಒಂದು ಆಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಭಾಳ ವಿಶಿಷ್ಟವಾಗಿ ಇಲ್ಲಿ ಆಚರಣೆಯನ್ನು ಶಿವರಾತ್ರಿ ಸಂದರ್ಭದಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಸದಸ್ಯರು ಬಹಳಷ್ಟು ಕಾಳಜಿ ವಹಿಸಿ ಪ್ರತಿ ವರ್ಷವೂ ಕೂಡ ಯಾವುದೇ ಒಂದು ನ್ಯೂನತೆ ಬರೆದರೆ ಈ ಒಂದು ಅತ್ಯಂತ ವಿಜೃಂಭಣೆಯಿಂದ ಭಕ್ತಿ ಭಾವನೆಯೊಂದಿಗೆ ಈ ಒಂದು ಮಹಾಶಿವರಾತ್ರಿಯನ್ನು ಇವತ್ತು ಶಿರಾ ತಾಲೂಕಲ್ಲಿ ದ್ವಾರಾಳು ಪಕ್ಕ ಯರಗುಂಟೇಶ್ವರ ಗ್ರಾಮ ಯರಗುಂಟೇಶ್ವರ ಸ್ವಾಮಿ ಇವತ್ತು ಸನ್ನಿಧಿ ಶಿವರಾತ್ರಿ ಹಬ್ಬ ಪ್ರಯುಕ್ತ ಇವತ್ತು ಯರಗುಂಟೇಶ್ವರನೇ ಇವತ್ತು ಇಲ್ಲಿ ಎದ್ದು ಬರ್ತಾನೆ ಎಂಬ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಯರಗುಂಟೇಶ್ವರ ಸನ್ನಿಧಿಯಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಸೇರ್ಕೊಂಡು ಇವತ್ತು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ಲರಿಗೂ ನಾನು ಇಲ್ಲಿ ನೆರೆದಿರುವಂಥ ಭಕ್ತರಿಗೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಶಿವನನ್ನು ನಾವು ಭಕ್ತಿ ಪೂರ್ವದಿಂದ ನಾವು ಪೂಜೆ ಮಾಡಿದ್ದೇ ಆದಲ್ಲಿ ಶಿವನು ತನ್ನ ಎಲ್ಲ ಶಕ್ತಿಯನ್ನು ನಮಗೆ ದಯಪಾಲಿಸ್ತಾನೆ. ಹಾಗಾಗಿ ಪ್ರತಿಯೊಬ್ಬರು ಒಂದು ಶಿವನ ಪೂಜೆ ಮಾಡೋದ್ರಿಂದ ಅಕಲ ಬ್ರಹ್ಮಾಂಡ ಗುರುವಾದ ಶಿವನನ್ನು ಪೂಜೆ ಮಾಡಿದ್ರೆ ಸಕಲ ಸಂಪತ್ತು ನಮಗೆ ಲಭಿಸುತ್ತದೆ ಅಂತ